ಸ್ವಾಮಿಗಳವರ ಮಠದಲ್ಲಿ ಕಳೆದ 9 ದಿನಗಳಿಂದ ಬೇಸಿಗೆ ಧಾರ್ಮಿಕ ಶಿಕ್ಷಣ ಶಿಬಿರ ನಡೆದಿದೆ. 60ಕ್ಕೂ ಹೆಚ್ಚಿನ ಮಕ್ಕಳುಗಳು ಇದರಲ್ಲಿ ಪಾಲ್ಗೊಂಡು ಧಾರ್ಮಿಕ ವಿಷಯಗಳು, ಮಂತ್ರಗಳು, ಹಾಡುಗಳನ್ನು ಕಲಿತಿದ್ದಾರೆ. ಈ ಒಂದು ವರ್ಷದಲ್ಲಿ 9 ದಿನಗಳ ಬಿಡೋಣ ಮಾತ್ರದಿಂದಲೇ ನಮ್ಮ ಮಕ್ಕಳು ಏನೋ ಒಂದು ವಿಶೇಷವಾಗಿ ಕಲಿತು ಬಿಟ್ಟಾರೆ ಎನ್ನುವಂಥ ಸಾಹಸದ ಮಾತನಾಡಬೇಕಾದಂಥ ಪರಿಸ್ಥಿತಿ ಏನಿಲ್ಲ. ದಿನಸಾಧನೆ ಮೇಲೆ ಅದನ್ನು ಕಲಿತಾ ಹೋದಾಗ ಮಕ್ಕಳಲ್ಲಿ ಒಂದು ವಿಶಿಷ್ಟವಾದ ಚೈತನ್ಯ ಬರಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಪಾಲಕರು ಇಲ್ಲಿ ಕಲಿತಿರ್ತಕ್ಕಂಥದ್ದನ್ನೇ ಮನೆಗಳಲ್ಲಿ ಪುಸ್ತಕ ನೋಡ್ಕೊಂಡು ಹೇಳಿ, ಸ್ವತಂತ್ರವಾಗಿ ಹೇಳಿ, ಕಂಠಪಾಠ ಹೇಳಿ, ಆ ಮಕ್ಕಳ ಕೈಲೇ ಹೇಳಿಸೋದು. ಎಷ್ಟೊತ್ತಾಗಿ ಒಂದು 10 ನಿಮಿಷನಾದರೂ ಕೂಡ ಹೇಳಿಸಿ ಹೋದರೆ ಆ ಓದಿದ್ದು ಸ್ಥಿರವಾಗಿರ್ತದೆ. ಮಕ್ಕಳಲ್ಲಿ ಮುಂದಿಂದು ಕಲ್ತ್ಕೊಳ್ಬೇಕು ಅನ್ನುವಂಥ ಭಾವನೆ ಬರ್ತದೆ. ಆ ನಿಟ್ಟಿನ ಪ್ರಯತ್ನ ಎಲ್ಲ ಪಾಲಕರು ಕೂಡ ಅವಶ್ಯವಾಗಿ ಮಾಡಲೇಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಮಾತಾಡಬೇಡ್ರಿ ಮಕ್ಕಳೇ, ಯಾರು ಮಾತಾಡಮ್ಮ, ಮಾತಾಡಬೇಡ್ರಿ, ನಿಮಗೆ ಹೇಳ್ತಾ ಇರೋದು. ಎಲ್ಲರೂ ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಬೇಕು. ಉದಾಹರಣೆಗೆ ನೋಡಿ, ಧ್ರುವರಾಜನ ಚರಿತ್ರೆಯಲ್ಲಿ ತನ್ನ ಮಲತಂದೆ ಆ ಮಗುವನ್ನು ತೊಡೆ ಮೇಲೆ ಕೂಡಿಸ್ಲಿಲ್ಲ ಅಂತೇಳಿ ಧ್ರುವರಾಜ ಏನ್ ಮಾಡಿದ ಅಂದ್ರೆ ತನ್ನ ತಾಯಿಯಾದ ಸುನೀತಿ ಹತ್ರ ಹೋದ. ಸುನೀತಿ ಏನ್ ಮಾಡಿದ್ಲು ಅಂತಂದ್ರೆ, ಜಡವಾದ ನಿಮ್ಮಪ್ಪನ ತೊಡೆ ಮೇಲೆ ಹಾಕೋ, ಆನಂದಮಯನಾದ ಭಗವಂತನ ತೊಡೆಯನ್ನೇ ಹತ್ತುವಂತೀವಿ. ಅವನ ತೊಡೆ ಮೇಲೆ ಕೂಡೋದು ದೊಡ್ಡದ ಅಥವಾ ಈ ಪುಟ್ಟ ನಿಮ್ಮಪ್ಪನ ತೊಡೆ ಮೇಲೆ ಕೂಡೋದು ದೊಡ್ಡದ? ಅದು ಬೇಡ, ಭಗವಂತನ ತೊಡೆಯನ್ನೇ ಏರುವಂತಿ ನೀನು, ಆ ರೀತಿಯಾದ ಪ್ರಯತ್ನ ಮಾಡು ಅಂತ ಹೇಳಿದ್ರು. ತಾಯಂದ್ರು ಹೇಳಿದ ಮಾತು ಮಕ್ಕಳಿಗೆ ಅದು ಬಹುಬೇಗನೆ ನಾಟಿ ಬಿಡುತ್ತದೆ. ಹೌದಮ್ಮ, ಭಗವಂತನ ತೊಡೆಯನ್ನೇ ಹತ್ತುವ ಅವಕಾಶ ಇದೆಯಾ? ಅದಕ್ಕೇನ್ ಮಾಡಬೇಕು? ಜಪ ಮಾಡು, ಭಗವಂತನ ಧ್ಯಾನ ಮಾಡು, ತಪಸ್ಸು ಮಾಡು. 5 ವರ್ಷದ ಮಕ್ಕಳು, ಬಹುಶಃ ಇಲ್ಲಿ 5 ವರ್ಷದ ಮಕ್ಕಳು ಒಂದು 3-4 ಕಾಣಿಸ್ತವೆ. ಎಲ್ಲ 6-7 ವರ್ಷದ ಮಕ್ಕಳುಗಳಿದ್ದಾರೆ. ಅಂದ್ರೆ ನಮ್ಮ ಮಕ್ಕಳಿಗಿಂತಲೂ ಕೂಡ ಚಿಕ್ಕ ವಯಸ್ಸಿನ ಮಗುವಾದಂತಹ ಧ್ರುವರಾಜ ಮಧುವನಕ್ಕೆ ಹೋಗಿ ತಪಸ್ಸು ಮಾಡಲಿಕ್ಕೆ ಸಿದ್ಧನಾದ. ಆ ಮಕ್ಕಳಲ್ಲಿ ದಾರ್ಢ್ಯತೆ ಹೇಗೆ ಬರ್ತದೆ ಅಂದ್ರೆ, ತಾಯಿ ಹೇಳಿದ ಮಾತು ಒಂದು ಒಳ್ಳೆ ಸಂದರ್ಭದಲ್ಲಿ ಅಚ್ಚಾಗಿ ಒತ್ತಿಬಿಡ್ತದೆ, ಬಹುಬೇಗನೆ ನಾಡ್ತದೆ. ಒಂದೇ ಯಾವತ್ತು ಸುನೀತಿ, ನೀನು ಕೂಡ ನಿಮ್ಮಪ್ಪನ ಮಗನೇ, ಯಾಕೆ ತೊಡೆ ಮೇಲೆ ಕೂಡಿಸೋಣ, ಬಾ ನೋಡೋಣ ಅಂತೇಳಿ ಉಟ್ಕೊಂಡ ಸೀರೆನ ಕಚ್ಚಿ ಏರಿಸಿ ಕೈಯಾಗ ಒಂದು ಕೋಲ್ ಹಿಡ್ಕೊಂಡು ಯುದ್ಧಕ್ಕೆ ನಿಂತಿದ್ರೆ ಧ್ರುವರಾಜನಂತ ರತ್ನ ನಮಗೆ ಸಿಗ್ತಾ ಇರ್ಲಿಲ್ಲ ರೀ. ಧ್ರುವರಾಜನಂತ ರತ್ನ ಸಿಗಲಕ್ಕೆ ಅಂದು ಪ್ರಯತ್ನ ಪಟ್ಟ ತಾಯಿ ಆಕಿ ತ್ಯಾಗ ಮಾಡಿದ ಬುದ್ಧಿಯಿಂದ ಧ್ರುವನೆಂಬ ಒಂದು ಒಳ್ಳೆ ರತ್ನ ಜಗತ್ತಿಗೆ ಸಿಗುವಂತಾಯ್ತು. ಇದನ್ನ ತಾಯಂದ್ರು ಯೋಚನೆ ಮಾಡಬೇಕು. ದಯವಿಟ್ಟು ಪುರುಷರು ಬೇಸರ ಮಾಡ್ಕೊಳ್ಬೇಡ್ರಿ. ಈ ಶಿಬಿರಕ್ಕೆ 60-70 ಹುಡುಗರುಗಳು ಬಂದಾರೆ ಅಂದ್ರೆ ಇದರ ಹಿಂದೆ ತಾಯಂದ್ರ ಪ್ರಯತ್ನನೇ ಜಾಸ್ತಿ ಇರ್ತದೆ ಅಂತ ನನ್ನ ನಂಬಿಕೆ. ಯಾಕೆಂದ್ರೆ ಅವರು ಮಕ್ಕಳನ್ನು ಹಿಡಿದು ಬಲವಂತವಾಗಿ ಕರ್ಕೊಂಡು ಬಂದು ಕೂಡಿಸಿ ಕರ್ಕೊಂಡು ಹೋಗಿ ಮಾಡುವ ಕೆಲಸ ಮಾಡ್ತಾರೆ. ಗಂಡಸರಿಗೆ ಈ ಪೇಷನ್ಸ್ ಇರೋದಿಲ್ಲ. ಇರ್ಲಿ, ಯಾರೋ ಅಪವಾದವೆಂಬಂತೆ ಕೆಲವರು ಮಾಡಿರ್ಬೋದು, ತಾವತ್ತ ಇಲ್ಲ ಅಂತ ನಾ ಹೇಳಲ್ಲ. ತಾಯಂದ್ರ ಪ್ರಯತ್ನದಿಂದ ಮಕ್ಕಳುಗಳು ಧಾರ್ಮಿಕ ಪ್ರಜ್ಞೆ ಬೆಳೆಸಿಕೊಳ್ಳಕ್ಕೆ ಸಾಧ್ಯತೆ ಇದೆ. ಅಂತ ಧ್ರುವರಾಜ ಮಧುವನಕ್ಕೆ ಹೋಗಿ ತಪಸ್ಸು ಮಾಡಿ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಧ್ರುವಲೋಕವನ್ನೇ ಪಡೆಯತಕ್ಕಂಥ ಸೌಭಾಗ್ಯ ಅವನಿಗೆ ಸಿಕ್ತು ಅಂತಾದರೆ, ನಾವು ಧ್ರುವರಾಜನ ಮುಂದೆಲ್ಲ ದೊಡ್ಡ ಮಕ್ಕಳುಗಳೇ ಇವರು. ಆದ್ದರಿಂದ ನೀವೇನು ಮಧುವನಕ್ಕೆ ಹೋಗೋದು ಬೇಡ, ಮಧುವನಕ್ಕೆ ಹೋಗೋದು ಬೇಡ, ಮಧುಮಠಕ್ಕೆ ಬರ್ರಿ. ಮಧುಮಠ ಅಂದ್ರೆ ಏನು? ಜೇನುತುಪ್ಪವನ್ನ ಸುರಿಸುವ ಮಠ. ಮಧು ಅಂದ್ರೆ ಜೇನುತುಪ್ಪ. ರಾಯರು ಯಾವಾಗ ಬೇಕಾದ್ರೂ ಜೇನುತುಪ್ಪ ಸುರಿಸ್ತಾರೆ. ಯಾವ ಮಕ್ಕಳು ಅಂತಿಲ್ಲ, ದೊಡ್ಡವರಂತಿಲ್ಲ, ವಯೋವೃದ್ಧರಂತಿಲ್ಲ, ಏನ್ ಬೇಕಾದ್ರೂ ಕೊಡುವಂತಹ ಶಕ್ತಿ. ಆದ್ದರಿಂದ ವನ ವನ ಮಧುವನ, ವನ ಅಂದ್ರೆ ಶಾಸ್ತ್ರದಲ್ಲಿ ಸಜ್ಜನ ಸಂಘ ಅಂತ ಹೇಳ್ತಾರೆ. ಇಂಥ ಅನೇಕ ವಿದ್ವಾಂಸರ ಸಂಘಕ್ಕೆ ಮಕ್ಕಳನ್ನೇ ವರ್ಷವಿಡೀ ಬಿಡೋದು ಯೋಚನೆ ಮಾಡೋಣ. ವರ್ಷದಲ್ಲಿ ಒಂದು 8-10 ದಿನಗಳಾದರೂ ಕೂಡ
ಶಿಬಿರದಲ್ಲಿ ಬಿಡೋಣದ್ರಿಂದ ನಿಮ್ಮ ಮಕ್ಕಳು ಉತ್ತಮ ಧಾರ್ಮಿಕ ಪ್ರಜ್ಞೆ ಉಳ್ಳವರಾಗಿ ಧಾರ್ಮಿಕದ ಅನುಷ್ಠಾನವನ್ನು ಬೆಳೆಸಿ ತಾನು ಮೊದಲು ತನ್ನ ತಂದೆ ತಾಯಿ ತಮ್ಮ ವಂಶವನ್ನೇ ಆ ಮಗು ಉದ್ಧಾರ ಮಾಡುವ ಮಟ್ಟಕ್ಕೆ ಬೆಳೀತಕ್ಕಂಥದ್ದಾಗ್ತದೆ. ಸರಿ ಆಯ್ತ್ರಿ, ನೀವು ಹೇಳೋದೆಲ್ಲ ಗಂಡು ಹುಡುಗನ ಬಗ್ಗೆ ಹೇಳ್ತಾ ಇದ್ರಿ. ಎಷ್ಟೋ ಜನ ಹೆಣ್ಮಕ್ಳು ಬಂದಾರೆ, ಹೆಣ್ಮಕ್ಳು ಕೂಡ ಇದರಲ್ಲಿ ಇದ್ದಾರೆ. ಖಂಡಿತವಾಗಿಯೂ ಕೂಡ ಹೆಣ್ಮಕ್ಕಳಿಗೆ ಇನ್ನು ಗಂಡು ಮಕ್ಕಳಿಗಿಂತಲೂ ವಿಶಿಷ್ಟವಾದ ಸ್ಥಾನ ಇದೆ. ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡನ್ನು ಬೆಳೆಸ್ತಾರೆ, ಎರಡನ್ನು ಬೆಳಗಿಸ್ತಾರೆ, ಎರಡನ್ನು ಜಗತ್ತಿನಲ್ಲಿ ಅಭಿವೃದ್ಧಿಪಡಿಸ್ತಾರೆ. ಅಂತಹ ಶಕ್ತಿ ಹೆಣ್ಣು ಮಕ್ಕಳಲ್ಲಿ ಇದೆ. ಆ ಹೆಣ್ಣು ಮಕ್ಕಳಿಗೆ ಆ ಶಕ್ತಿ ತುಂಬಬೇಕಾದಂಥ ಕೆಲಸ ಪಾಲಕರು ನಮ್ಮ ಅವಶ್ಯ ಕರ್ತವ್ಯ. ಅವರಲ್ಲಿ ಧರ್ಮ ಪ್ರಜ್ಞೆ ಮೂಡಿಸ್ಬೇಕು. ಹುಟ್ಟಿದ ಮಗು ಓಡಾಡಲಿಕ್ಕೆ ಬಂತು ಅಂತ ಆದರೆ ಇವತ್ತು ನಾನು ಅನೇಕ ಮನೆಗಳಲ್ಲಿ ನೋಡ್ತೇನೆ, ತುಂಬ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳುಗಳು ಸ್ನಾನ ಆದ ತಕ್ಷಣ ಕುಂಕುಮ ಹಚ್ಕೊಂಡು ಒಂದು ಸಣ್ಣ ಗಿಂಡಿಯಲ್ಲಿ ನೀರು ಇಟ್ಕೊಂಡು ಹೋಗಿ ತುಳಸಿ ಗಿಡಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾರೆ. ಏನು ಗೊತ್ತಿರೋದಿಲ್ಲ ಕಂದಮ್ಮಗಳು, ಆದರೆ ಮಾಡ್ತಾರೆ. ಯಾಕೆ? ಮನೆ ವಾತಾವರಣ ಆಗಿರುತ್ತೆ. ಮನೆ ವಾತಾವರಣ ಆಗಿರೋದ್ರಿಂದ ಮಕ್ಕಳುಗಳು ಕೂಡ ಆ ನಿಟ್ಟಿನಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ಯಾ? ಎಳವನಕಟ್ಟಿ ಗಿರಿಯಮ್ಮ. ಎಳವನ್ನಿಕಟ್ಟಿ ಗಿರಿಯಮ್ಮನ ಕಥೆಯನ್ನು ನೀವು ಕೇಳಿದ್ರೆ, ಪುಟ್ಟ ಮಗು ಇದ್ದಾಗಿನಿಂದಲೂ ಕೂಡ, ಆಕೆಗೆ ಬುದ್ಧಿ ಬಂದಾಗಿನಿಂದಲೂ ಕೂಡ ರಂಗೋಲಿಯನ್ನು ಹಾಕುವುದರ ಮೂಲಕ ಭಗವಂತನನ್ನೇ ವಿಶೇಷವಾಗಿ ಉಪಾಸನೆ ಮಾಡಿದಂತಹ ಎಳವನಕಟ್ಟೆ ಗಿರಿಯಮ್ಮ ಒಬ್ಬ ಹರಿದಾಸಿಣಿಯಾಗಿ ಜಗತ್ತಿನಲ್ಲಿ ಹರಿತತ್ವವನ್ನು ಸಾಧಿಸಿದ ದೊಡ್ಡ ಕೀರ್ತಿ ಎಳವನಕಟ್ಟಿ ಗಿರಿಯಮ್ಮಗಿದೆ. ಒಂದು ಆಶ್ಚರ್ಯವಾದ ಘಟನೆ ಹೇಳ್ತೇನೆ. ಅವರು ತಮ್ಮ ಊರಲ್ಲಿರುವಾಗ ಅಲ್ಲಿಯ ರಂಗನಾಥನ ದರ್ಶನಕ್ಕೆ ಸುಮತೀಂದ್ರ ಸ್ವಾಮಿಗಳು ಬಂದಿದ್ರು. ಯಾರು ಸುಮತೀಂದ್ರ ಸ್ವಾಮಿಗಳು? ರಾಯರ ನಂತರದಲ್ಲಿ ಪೀಠಕ್ಕೆ ಬಂದವರು. ರಾಯರು, ಯೋಗೀಂದ್ರರು, ಸೂರೀಂದ್ರರು, ಸುಮತೀಂದ್ರರು, ರಾಯರ ನಂತರ ಮೂರನೇ ಅವರು ಬಂದಾಗ ಪೂಜೆ ಎಲ್ಲ ಮುಗೀತು. ತೀರ್ಥ ಕೊಡಬೇಕು ಅಂತಂದಾಗ ವಿದ್ವಾಂಸರೆಲ್ಲರೂ ಮಡಿ ಉಟ್ಕೊಂಡು ತೀರ್ಥಕ್ಕೆ ಕಾಯ್ತಾ ಇದ್ರು. ನನಗೆ ಮೊದಲು ತೀರ್ಥ, ನನ್ನ ಮೊದಲು ತೀರ್ಥ ಅಂತ. ಸುಮತೀಂದ್ರ ಸ್ವಾಮಿಗಳು ನೋಡಿದ್ರು, ಗಿರಿಯಮ್ಮನ ಕರೀರಿ. ಅವಾಗ ಅವ್ರು ಹೇಳಿದ್ರು, ಗಿರಿಯಮ್ಮಿಗೆಲ್ಲ ಕೊಡಬೇಡ್ರಿ ಸ್ವಾಮಿ, ಹೆಣ್ಮಗಳು ಜೊತೆಗೆ ಮದುವೆಯಾಗಿ ಸಂತಾನ ಆಗಿಲ್ಲ ಅಂತಾಕಿನ ಕರೆದು ತೀರ್ಥ ಕೊಡೋದು ಯೋಗ್ಯತೆ ಅಲ್ಲ. ನಾವೆಲ್ಲ ವಿದ್ವಾಂಸರು ಕಷ್ಟಪಟ್ಟು ರಮ ಕೊಡ್ರಿ ಅಂತ ಕೇಳಿ ಸುಮತೀಂದ್ರ ಸ್ವಾಮಿ ಹೇಳಿದ್ರು, ನಾನು ಎಳವನಕಟ್ಟಿ ಗಿರಿಯಮ್ಮಗೆ ತೀರ್ಥ ಕೊಡೋರು. ಕೊಟ್ಟರು. ತುಂಬಾ ಪಂಡಿತರೆಲ್ಲ ಕೋಪಗೊಂಡ್ರು. ಆದರೆ ಎಳವನಕಟ್ಟಿ ಗಿರಿಯಮ್ಮನ ಯೋಗ್ಯತೆ ನಿಮಗೆ ಬರೋದಿಲ್ಲ ಅಂತ ಹೇಳಿ. ಏನದು ಅಂತ ಕೇಳಿದ್ರೆ, ಬಾಲಕೃಷ್ಣನ ರಂಗೋಲಿಯನ್ನು ಹಾಕಿದರೆ ರಂಗೋಲಿ ಮೂಲಕ ಬಾಲಕೃಷ್ಣ ಎದ್ದು ಬಂದು ಆಕೆ ಎತ್ಕೊಳ್ತಾ ಇದ್ದಂತೆ. ಅಂದ್ರೆ ರಂಗೋಲಿ ಕೃಷ್ಣನನ್ನು ಹಾಕಿದರೆ ರಂಗೋಲಿ ರೂಪದಿಂದ ಶ್ರೀಕೃಷ್ಣ ಪರಮಾತ್ಮ ಎದ್ದು ಬಂದು ಆಕೆ ಎತ್ತಿ ಮುದ್ರಾಡ್ತಾ ಇದ್ದರು. ಯಾರಾದ್ರೂ ಪಂಡಿತರು ರಾಮನನ್ನ ನರಸಿಂಹದೇವ್ರನ್ನ ಪ್ರತ್ಯಕ್ಷೀಕರಿಸ್ಕೊಂಡಿದ್ರೆ ಹೇಳ್ರಿ, ನಿಮ್ಗೆ ಹೋಗಿ ತೀರ್ಥ ಕೊಡ್ತೀನಿ. ಇಲ್ಲ ಸ್ವಾಮಿ, ಅಂತ ಯೋಗ್ಯತೆ ಇಲ್ಲ. ಎಳವನಕಟ್ಟಿ ಗಿರಿಯಮ್ಮನ ಯೋಗ್ಯತೆನೇ ಬೇರೆ. ನೋಡಿದ್ರೆ ಒಬ್ಬ ಹೆಣ್ಣಾಗಿ ಆಕೆ ಗಂಡನ ಮನೆಯಲ್ಲಿ ಅಡಿಯೇನೋ ಒಲೆ ಊದಿಕೊಂಡು ಕೆಲಸ ಮಾಡೋದ್ರ ಬದಲು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡುವುದರ ಮೂಲಕ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡು, ಹೆಣ್ಣು ಮಕ್ಕಳಲ್ಲೂ ಕೂಡ ಈ ತರದ ಯೋಗ್ಯತೆ ಏನು ಕಡಿಮೆ ಅಂತನ್ನುವಂತ ಯೋಚನೆ ಮಾಡೋದೇನು ಬೇಕಾಗಿಲ್ಲ. ಹರಪನಹಳ್ಳಿ ಭೀಮವ್ವನವರು, ಎಷ್ಟು ಜನರಿಗೆ ಗೊತ್ತು ಹರಪನಹಳ್ಳಿ ಭೀಮವ್ವನವರ ಚರಿತ್ರೆ? ಹರಪನಹಳ್ಳಿ ಭೀಮವ್ವನವರು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಸೇರಿದಾಗ ಬಹುಬೇಗನೆ ಅವರಿಗೆ ಪತಿ ವಿಯೋಗ ಅಂತಾಯ್ತು. ಆದರೆ ಕಿಂಚಿತ್ತು ಯೋಚನೆ ಮಾಡಲಾರದೆ ಭಗವಂತನ ಧ್ಯಾನಪರರಾಗಿ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ರು. ಒಂದು ಗುಡಿಯ ಕಂಬಕ್ಕೆ ಹೋಗಿ ಕುಳಿತರೆ ಹರಪನಹಳ್ಳಿ ಭೀಮವ್ವನ ಬಾಯಿಂದ ತಾನೇ ಹಾಡುಗಳು ಬರ್ತಾ ಇದ್ರು. ಅನೇಕರು ಅದನ್ನೆಲ್ಲ ಬರ್ಕೊಡ್ತಾ ಇದ್ರು. ಹಾಗೆ ಬರೆದು ಉಳಿದ ಹಾಡುಗಳು ಇವತ್ತು ನಮಗೆ ಸಿಗ್ತದೆ. ನೀವೇನಂತೀರಿ? ಶುಕ್ರವಾರ ಹಾಡು, ಶನಿವಾರ ಹಾಡು, ಶುಕ್ರವಾರ ಹಾಡು ಅಂತೆಲ್ಲ ಹೇಳ್ಕೊಳ್ತೀರಲ್ಲ, ಇವೆಲ್ಲವೂ ಹರಪನಹಳ್ಳಿ ಭೀಮವ್ವನ ಉಪಕಾರ. ಯಾರೇ ಹೇಳಿ ಅದು ಹರಪನಹಳ್ಳಿ ಭೀಮವ್ವನ ಉಪಕಾರ. ನೋಡಿದ್ರೆ ಹೆಂಗಸರಲ್ಲಿಯೂ ಕೂಡ ಆಧ್ಯಾತ್ಮಿಕ ಚಿಂತನೆ ಎನ್ನುವಂತಹದ್ದು ಇದೆ. ಹುಟ್ಟಿದ ಮನೆ ಮೆಟ್ಟಿದ ಮನೆಯನ್ನು ಬೆಳಗುವ ಶಕ್ತಿ ಅವರಲ್ಲಿದೆ. ಆ ಶಕ್ತಿಯನ್ನು ತುಂಬಬೇಕಾದ ಕೆಲಸ ಪಾಲಕರಾದ ನಮ್ಮ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಅವಶ್ಯವಾಗಿ ಪ್ರಯತ್ನ ಮಾಡಬೇಕು. ನಾನು ಮಾತಾಡ್ಬಿಡ್ರಿ. ನಾನು ಹೇಳೋದೇನು ಅಂದ್ರೆ,
ಈ ವರ್ಷ ಒಂದಿಷ್ಟು ಹಾಡೋ ಅಥವಾ ಸ್ತೋತ್ರ ನಾವು ಕಲ್ತಿರ್ಬೋದು. ತಾಯಂದ್ರೆ ಯಾರಾದ್ರೂ ಒಬ್ರಿಬ್ರು ಮುಂದೆ ಬಂದ್ರೆ ಮುಂದಿನ ವರ್ಷದಿಂದ ನಮ್ಮ ಮಕ್ಕಳುಗಳಿಗೆ ಹೆಂಗಸರ ಕರ್ತವ್ಯವೇನು ಅಂತ ಅನ್ನೋರು ಮೊದಲು ಬಾಲ್ಯದಿಂದ, ಚಿಕ್ಕ ಬಾಲ್ಯಾವಸ್ಥೆಯಲ್ಲಿ ಏನೇನು ಮಾಡ್ಬೇಕು ಹೆಣ್ಮಕ್ಳುಗಳು, ಬೆಳಿಗ್ಗೆ ಎದ್ದು ಸ್ನಾನ ಆದ್ಮೇಲೆ ಏನ್ ಮಾಡ್ಬೇಕು, ಆಮೇಲೆ ತುಳಸಿ ನೀರು ಹಾಕಿದ್ಮೇಲೆ ಏನ್ ಮಾಡ್ಬೇಕು ಅಂಬೋ ವಿಚಾರ, ಪುಟ್ಟ ರಂಗೋಲಿಗಳ ಪರಿಚಯ, ಹೊಚ್ಚಿಲು ಪೂಜೆ ಹೇಗೆ ಮಾಡ್ಬೇಕು ಅನ್ನೋದು, ಮನೆ ಮುಂದೆ ಅಂಗಳದಲ್ಲಿ ಸಾರಿಸೋದು ಹೇಗೆ ಇತ್ಯಾದಿ ವಿಚಾರಗಳನ್ನು ಕಲಿಸುವುದರ ಜೊತೆಗೆ ಸಣ್ಣ ಸಣ್ಣ ಉಗಾಭೋಗಗಳು, ಸುಳಾದಿ, ಆಡುಹಸಿಗಳನ್ನು ಕೂಡ ಹೇಳಿಕೊಡುವ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಶ್ರೀಗಳವರು ಸಿದ್ಧರಿದ್ದಾರೆ. ದಯವಿಟ್ಟು ಇದು ಬಲ್ಲಂತಹ ತಾಯಂದ್ರು ರಾಯಚೂರಿನಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ. ಯಾಕೆಂದ್ರೆ ಇದು ಹರಿದಾಸರ ಕೇಂದ್ರ. ಗೊತ್ತಿದ್ದವ್ರು ಯಾರಾದ್ರೂ ಮುಂದೆ ಬಂದು ವ್ಯವಸ್ಥಾಪಕರ ಹತ್ರ ಹೆಸರು ಕೊಟ್ಟಿದ್ರಿ ಅಂದ್ರೆ ಮುಂದಿನ ವರ್ಷದಿಂದ ಈ ಮಕ್ಕಳುಗಳಿಗೆ ಸ್ತೋತ್ರ ಹಾಡಿನ ಜೊತೆಯಲ್ಲಿ ಹೆಣ್ಣು ಮಕ್ಕಳ ವಿದ್ಯೆಯನ್ನು ಕೂಡ ಕಲಿಸುವ ಒಂದು ವ್ಯವಸ್ಥೆ ಮಾಡ್ತೇವೆ. ಇವತ್ತು ನಾನು ತುಂಬಾ ಕಳಕಳಿಯಿಂದ ಒಂದು ಮಾತನ್ನು ಹೇಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಯಾವ್ದಾದ್ರೂ ಕನ್ಯೆಯನ್ನು ನೋಡ್ಲಕ್ಕೆ ಹೋದ್ರೆ ಕನ್ಯೆಯ ಪಾಲಕರು ಮಾತನಾಡೋದಿರ್ಲಿ, ಸ್ವತಃ ಕನ್ಯೆ ಮಾತಾಡ್ತಾಳೆ. ಮೊದಲನೇ ಡಿಮ್ಯಾಂಡ್ ಏನು ಗೊತ್ತಾ? ನಾವೆಲ್ಲ ಹೇಳಿದ ತಕ್ಷಣ ಏನಂತೀರಿ ನೀವು? ಸಾಫ್ಟ್ವೇರ್ ಇಂಜಿನಿಯರ್, ಲಕ್ಷಗಟ್ಟಲೆ ಸಂಬಳ. ಇದು ಯಾವುದು ಕೇಳೋದು ಸೆಕೆಂಡ್ರಿ. ಅದು ನೋಡ್ರಿ, ತಿಂಗಳ ಹೊರಗೆ ಕೊಡೋದು ನಮ್ಮ ಕೈಲಿ ಆಗೋದಿಲ್ಲ, ಇದಕ್ಕೆ ನೀವು ಒಪ್ಕೊಂಡ್ರೆ ಮದುವೆ ಮಾಡಿಕೊಳ್ತೀನಿ ಅಂತ. ಎಂಥ ಪರಿಸ್ಥಿತಿ ಬಂದಿದೆ ನಮ್ಮ ಬ್ರಾಹ್ಮಣ್ಯ ಕುಲದಲ್ಲಿ. ಇವನ್ನ ಯೋಚನೆ ಮಾಡಿದಾಗ ನಾವು ಚಿಕ್ಕ ಮಕ್ಕಳಿದ್ದಾಗರಿಂದ ಧರ್ಮ ಪ್ರಜ್ಞೆಯನ್ನ ಕಲಿಸಲಿಲ್ಲ ಅಂತಂದ್ರೆ ಇಂಥ ಅನರ್ಥಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ಸುಮಾರು 25-30 ಹೆಣ್ಣು ಹುಡುಗರು ನೋಡಿದೆ ನಾನು. ತುಂಬಾ ಖುಷಿ ಆಯ್ತು. ರಾಯಚೂರಿನ ಪಾಲಕರು ಹೆಣ್ಮಕ್ಕಳನ್ನು ಮುಂದೆ ಬಿಟ್ಟಿದ್ದು ತುಂಬಾ ಸಂತಸವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ವಿದ್ಯೆ ಏನು, ವಿದ್ಯೆ ಅಂದ್ರೆ ನೀವು ಯಾವುದೋ ನಾವು ಲೌಕಿಕ ಶಿಕ್ಷಣ ಹೇಳ್ಕೊಡೋದಿಲ್ಲ, ಧರ್ಮ ಪ್ರಜ್ಞೆಯಲ್ಲಿ ಬೇಕಾದಂತಹ ವಿದ್ಯೆಯನ್ನು ಕಲಿಸುವ ಒಂದು ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಮಾಡುವ ಯೋಚನೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಪಾಲಕರು ಸಹಕರಿಸಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರಿಗೂ ಒಂದು ಸಂತಸದ ಸಂಗತಿ ಏನಂದ್ರೆ, ಮುಂಬರುವ ಮೇ 18ನೇ ತಾರೀಕಿನಿಂದ ಹೊಸರಿತ್ತಿ ಕ್ಷೇತ್ರದಲ್ಲಿ 10 ರಿಂದ 15 ದಿನಗಳ ಕಾಲ ಇದೇ ರೀತಿಯಾದ ಶಿಬಿರ ನಡೀತದೆ. ಆ ಶಿಬಿರದಲ್ಲಿ ನಾವೊಂದು ಸಿಲೆಬಸ್ ಮಾಡ್ಕೊಂಡಿವಿ. ಮೊದಲನೇ ವರ್ಷ ಏನು, 2ನೇ ವರ್ಷ ಏನು, 3ನೇ ವರ್ಷ ಏನು, ಆ ಮಕ್ಕಳುಗಳಿಗೆ ಏನು ಕಲಿಸ್ಬೇಕು ಅಂತ. ಯಾರಾದರೂ ಪಾಲಕರು ಹೊಸರಿತ್ತಿ ಶಿಬಿರಕ್ಕೆ ತಂದು ಬಿಟ್ರೆ 10-15 ದಿನಗಳ ಕಾಲ ನಡೆಯುವ ಆ ಶಿಬಿರದಲ್ಲಿ ಮಕ್ಕಳು ಇಂಟ್ರೆಸ್ಟೆಡ್ ಆಗಿ ಬಂದ್ರೆ 15 ದಿವಸ ಮಾಡ್ತೀವಿ, ಇಲ್ಲ 10 ದಿನಕ್ಕೆ ಸಂಕೋಚ ಮಾಡಿ ಶಿಬಿರವನ್ನು ಮುಗಿಸ್ತೇವೆ. ಅಲ್ಲಿ ವಸತಿ, ಊಟ, ತಿಂಡಿ, ಹಾಲು, ಸ್ನ್ಯಾಕ್ಸ್ ಏನೇನು ಬೇಕು ಎಲ್ಲಾ ವಿಚಾರವನ್ನು ಕೂಡ ಮಕ್ಕಳಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ಪಾಲಕರು ಇಂಟ್ರೆಸ್ಟ್ ಇದ್ರು ಅಂತಾದ್ರೆ ಇಲ್ಲಿಯ ಮಠದ ವ್ಯವಸ್ಥಾಪಕರ ಜೊತೆಗೆ ಸಂಪರ್ಕಿಸ್ರಿ. ರಜೆಯಲ್ಲಿ 10 ದಿನ ಎಲ್ಲೆಲ್ಲೋ ಕಳಿಸೋದ್ರ ಬದಲು ಧೀರೇಂದ್ರ ಸ್ವಾಮಿಗಳು, ಸುಶೀಲೇಂದ್ರ ಸ್ವಾಮಿಗಳ ಮೂಲ ಬೃಂದಾವನದ ಸನ್ನಿಧಾನದಲ್ಲಿ 10 ದಿನಗಳ ಕಾಲ ನಿಮ್ಮ ಮಕ್ಕಳಿರೋದ್ರಿಂದ ಒಳ್ಳೆ ವಿದ್ಯೆ ಕಲಿತಾರೆ. ಇಲ್ಲಿ ಕಲಿತ ವಿದ್ಯೆ ಮುಂದುವರಿಯುತ್ತದೆ. ಜೊತೆಗೆ ಅವರು ಒಳ್ಳೆ ಆಧ್ಯಾತ್ಮಿಕವಾದ ಒಂದು ಪರಿಸ್ಥಿತಿಯನ್ನು ಮನೆಯಲ್ಲಿ ತರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮೊದಲನೇ ತರಗತಿಗೆ ಮಾತ್ರ ಅಡ್ಮಿಷನ್ ಕೊಡ್ತಾ ಇದ್ದೀವಿ. ಈ ವರ್ಷ 10 ದಿನಗಳಲ್ಲಿ ವಿಶಿಷ್ಟವಾದ ಧಾರ್ಮಿಕ ಪದ್ಧತಿಗಳನ್ನೆಲ್ಲವನ್ನು ಕೂಡ ಕಲಿಸಿ 5 ವರ್ಷದ ಕೋರ್ಸ್, 5 ವರ್ಷದ ಕೋರ್ಸಿನಲ್ಲಿ ಈ ಕಡೆಗೆ ನಿಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಸಂಸ್ಕೃತವನ್ನು ಕಲಿಸ್ಬೋದು, ದೊಡ್ಡ ಪುರೋಹಿತನನ್ನಾಗಿ ಮಾಡ್ಬೋದು, ಅಥವಾ ಮನೆ ಪೂರ್ತಿ ಮಂತ್ರಜ್ಞನಾಗಿ ಬಾಳ್ಬೋದು. ಇಂಥ ಒಂದು ವ್ಯವಸ್ಥೆಯನ್ನೇ ಮಾಡುವ ಯೋಚನೆಯನ್ನು ಪರಮಪೂಜ್ಯ ಶ್ರೀಪಾದಂಗಳವರು ವ್ಯವಸ್ಥೆ ಮಾಡಿ ಮೇ 18ನೇ ತಾರೀಕಿನಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಆಸಕ್ತರು ಇಲ್ಲಿ ಸೇರಿದವರಾದ್ರೂ ಪರವಾಗಿಲ್ಲ, ಇಲ್ಲಿ ಸೇರದೇ ಇದ್ದವರಾದ್ರೂ ಪರವಾಗಿಲ್ಲ, ಹೇಗಿದ್ರು ಜೂನ್ 1ನೇ ತಾರೀಕು ತನಕ ಶಾಲೆ ಇರೋದಿಲ್ಲ. ಆದ್ರಿಂದ ಒಂದು 10 ದಿನಗಳ ಕಾಲ ನಿಮ್ಮ ಮಕ್ಕಳನ್ನ ಹೊಸರಿತ್ತಿ ಕ್ಷೇತ್ರಕ್ಕೆ ಕರ್ಕೊಂಡು ಬಂದ್ರೆ ಅಲ್ಲಿ ಶಿಬಿರದಲ್ಲಿ ಮಕ್ಕಳನ್ನ ಸೇರಿಸಬಹುದು ಅನ್ನತಕ್ಕಂತಹ ಸೂಚನೆಯನ್ನು ಕೂಡ ಕೊಡ್ತಾ, ಒಂದು ವೇಳೆ ಯಾರಾದರೂ ಪಾಲಕರ ಮಕ್ಕಳು ಒಬ್ಬಂಟಿಗರಾಗಿ ಇರ್ಲಿಕ್ಕೆ ಅವಕಾಶ ಇಲ್ಲ, ತುಂಬಾ ಚಿಕ್ಕ ಮಕ್ಕಳು ಅನ್ನೋದಾದ್ರೆ
ಜೊತೆಗೆ ಒಬ್ಬ ಪಾಲಕರನ್ನು ಕೂಡ ವಸತಿ ವ್ಯವಸ್ಥೆ ಮಾಡಿಕೊಡ್ತೀವಿ, ಅವ್ರಿಗೂ ಭೋಜನದ ಸೌಕರ್ಯವನ್ನು ಮಾಡಿಕೊಡ್ತೀವಿ ಅನ್ನತಕ್ಕಂಥದ್ದನ್ನೇ ಸಭಾಮುಖವಾಗಿ ನಿಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇನ್ನು ಎರಡನೇ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ, ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿದಂತೆ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ಮಂತ್ರಾಲಯದಲ್ಲಿ 100 ವರ್ಷದಿಂದ ಕೆಲಸ ಮಾಡ್ತಾ ಇದೆ, ಒಂದು ಶತಮಾನೋತ್ಸವ. ನಮ್ಮಂತ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಕಲಿತು ದೇಶದುದ್ದಗಲಕ್ಕೂ ಪಂಡಿತರಾಗಿ, ಪುರೋಹಿತರಾಗಿ, ವೇದ ವಿದ್ವಾಂಸರಾಗಿ, ಅರ್ಚಕರಾಗಿ ಸೇವೆ ಮಾಡ್ತಾ ಇದ್ದಾರೆ. ಅಂತ ಒಂದು ಗುರುಕುಲಕ್ಕೆ ಮಕ್ಕಳನ್ನ ಕಳಿಸುವುದರ ಮೂಲಕ ನಿಮ್ಮ ಮಕ್ಕಳನ್ನು ಕೂಡ ಉತ್ತಮ ಪಂಡಿತರನ್ನಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಸ್ವಾಮಿಗಳು ಕರ್ನಾಟಕದ ಜನತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಲೌಕಿಕ ಶಿಕ್ಷಣಕ್ಕೆ ಅಲ್ಲಿ ಹೋದ್ರೆ ತೆಲುಗು ತೊಂದರೆ ಆಗ್ತದೆ ಅಂತೇಳಿ ರಾಯಚೂರಿನಲ್ಲಿ ಒಂದು ಶಾಖೆಯನ್ನು ತೆಗೆದಿದ್ದಾರೆ. ಇಲ್ಲಿ ಆಲ್ರೆಡಿ 30 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆದ್ರಿಂದ ಇಲ್ಲಿಯೂ ಕೂಡ ಮಂತ್ರಾಲಯದಂತೆ ಎಲ್ಲ ವಿಧವಾದ ಸೌಕರ್ಯ ಇದೆ. ಆದ್ದರಿಂದ ಅವಶ್ಯವಾಗಿ ಮಂತ್ರಾಲಯದಲ್ಲಾಗಲಿ ರಾಯಚೂರಿನಲ್ಲಾಗಲಿ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸಲಿಕ್ಕೆ ಗುರುಕುಲಕ್ಕೆ ಸೇರಿಸುವಂತಹವರು ಅವಶ್ಯವಾಗಿ ಇಲ್ಲಿಯ ವ್ಯವಸ್ಥಾಪಕರ ಜೊತೆಗೆ ಸಂಪರ್ಕಿಸಿ ನಿಮ್ಮ ಹುಡುಗನ ಹೆಸರನ್ನ ಬರೆಸಿ ನಾಳೆ ಜೂನ್ 16ನೇ ತಾರೀಕಿನಿಂದ ಪ್ರಾರಂಭವಾಗುವ ಗುರುಕುಲಕ್ಕೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಬಿಡ್ರಿ. ಈ ಗುರುಕುಲದ ವಿದ್ಯಾಭ್ಯಾಸಕ್ಕೆ ಕೇವಲ ಸದ್ಯಕ್ಕೆ ಗಂಡು ಮಕ್ಕಳು ಮಾತ್ರ, ಹೆಣ್ಣು ಮಕ್ಕಳಿಗೆ ಇನ್ನೂ ಇಲ್ಲಿ ವ್ಯವಸ್ಥೆ ಇಲ್ಲ. ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾದ ಹೆಣ್ಣು ಮಕ್ಕಳ ಗುರುಕುಲವನ್ನು ತೆಗೆಯುವ ಯೋಚನೆ ಸ್ವಾಮಿಗಳಲ್ಲಿದೆ. ಹಂಗಾದಾಗ ಹೆಣ್ಮಕ್ಳಿಗೂ ಅವಕಾಶವನ್ನು ಕೊಡ್ತಾರೆ. ಸದ್ಯಕ್ಕೆ ಗಂಡು ಮಕ್ಕಳಿಗೆ ಮಾತ್ರ ಬೀಳಕ್ಕೆ ಒಂದು ಅವಕಾಶ ಇದೆ. ಆದ್ದರಿಂದ ಅವಶ್ಯವಾಗಿ ಗುರುಕುಲಕ್ಕೆ ನಿಮ್ಮ ಮಕ್ಕಳನ್ನ ತಂದು ಬಿಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡ್ತಾ 12 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನ ಮಾಡಿಸಿ ಉಚಿತ ವಸತಿ, ಊಟ, ವಸ್ತ್ರ, ಪುಸ್ತಕ, ಪಾಠ, ಪೆನ್ನು, ಪೆನ್ಸಿಲ್ ಬೇಕಾದ ಎಲ್ಲ ಸೌಕರ್ಯವನ್ನು ಮಠದಿಂದ ಕೊಡಿಸ್ತಾ ಅವರಿಗೆ MA PhD ವರೆಗೂ ಕೂಡ ಯೂನಿವರ್ಸಿಟಿ ಸಂಸ್ಕೃತ ವಿದ್ಯೆಯನ್ನ ಕಲಿಸಿ ಒಳ್ಳೆ ಡಿಗ್ರಿ ಹೋಲ್ಡರನ್ನಾಗಿ ಮಾಡಿ ಅವ್ರನ್ನ ಪ್ರಪಂಚಕ್ಕೆ ಬಿಡುವಂತ ಯೋಚನೆ ಇದೆ. ಅವನು ಇಲ್ಲ ಮಠದಲ್ಲೇ ಆಶ್ರಯಿಸಿಕೊಂಡಿರ್ತೀನಿ ಅಂದ್ರೆ ಆ ಕಾಲದಲ್ಲಿ ಅವನ ಯೋಗ್ಯತೆಗೆ ತಕ್ಕಂತೆ ಮಠವೂ ಕೂಡ ಉದ್ಯೋಗ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಅವಶ್ಯವಾಗಿ ನಿಮ್ಮ ಮಕ್ಕಳನ್ನ ಗುರುಕುಲಕ್ಕೆ ಬಿಟ್ಟು ವಿಶೇಷವಾಗಿ ಆಧ್ಯಾತ್ಮಿಕ ವಿದ್ಯೆಯನ್ನು ಬೆಳಗಲಿಕ್ಕೆ ನಿಮ್ಮ ಸಹಕಾರವನ್ನು ನಾನು ವಿದ್ಯಾಪೀಠದ ಪ್ರಾಂಶುಪಾಲನಾಗಿ ಕೋರ್ತಾ ಇದ್ದೇನೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಿಮ್ಮ ಬಂಧು ಬಳಗ ಯಾರಿದ್ರು ಕೂಡ ಹೇಳ್ರಿ, ಅವಶ್ಯವಾಗಿ ಆ ಹುಡುಗರನ್ನು ನಾವು ಸೇರಿಸಿಕೊಳ್ತೇವೆ. ಇಷ್ಟು ವಿಷಯವನ್ನು ತಿಳಿಸಿ 10 ದಿನಗಳಲ್ಲಿ ನಮ್ಮ ಅಧ್ಯಾಪಕರುಗಳು ಮಕ್ಕಳ ಸಮಯ, ಅವರ ಬುದ್ಧಿಗೆ ತಕ್ಕಂತೆ ಅವರಿಗೆ ನಿಲುಕುವ ವಿಷಯವನ್ನು ಹೇಳಿ ಮಕ್ಕಳನ್ನು ಸಿದ್ಧಪಡಿಸಿದ್ದಾರೆ. ಮುಂದಿನ ವರ್ಷವೂ ಕೂಡ ಇದೇ ರೀತಿ ಮಕ್ಕಳನ್ನು ಕರ್ಕೊಂಡು ಬಂದು ಬಿಡ್ರಿ. ಆದ್ದರಿಂದ ಮಕ್ಕಳು ಕೂಡ ಗುರುಗಳು ಹೇಳಿದ್ದನ್ನೇ ಶಾಂತಚಿತ್ತದಿಂದ ಕೇಳಿ ಒಂದಿಷ್ಟು ಕಲಿಯುವ ಉತ್ಸಾಹವನ್ನು ತೋರಿಸಿದ್ದಾರೆ. ಆದ್ದರಿಂದ ಮಕ್ಕಳಿಗೆ, ಅಧ್ಯಾಪಕರಿಗೆ, ಇಲ್ಲಿ ತಂದು ಸೇರಿಸಿದ ಪಾಲಕರಿಗೆ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಯನ್ನು ತಿಳಿಸ್ತಾ ನನ್ನ ಈ 4 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ.